After successfully completion of 2 batches, today we have started training for third batch. ಸೊ ಟ್ರೈನಿಂಗಲ್ಲಿ ಓನ್ಲಿ ಬಟನ್ ಮಶ್ರೂಮೇ ಕಲಿತಿದೆ ಅಂತಿಲ್ಲ, ಅಡಿಷ್ನಲ್ ಅದ್ರ ಜೊತೆಗೆ ಆಯಿಸ್ಟರ್ ಮಶ್ರೂಮ್ ಆ್ಯಂಡ್ ಮಿಲ್ಕಿ ಮಶ್ರೂಮ್ ಯಾವ ಥರ ಪ್ರೊಡಕ್ಷನ್ ಮಾಡಬೇಕು ಅಂತ ಇನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸಲ್ಲಿ ಕಲ್ತ್ಕೊಳ್ತೀರಾ. ಆ್ಯಂಡ್ ಥರ್ಡ್ ಬ್ಯಾಚ್ಗೆ ಟೆಕ್ನಿಕಲ್ ಟ್ರೈನಿಂಗ್ ಸೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ವಿ ಟುಕ್ ದಮ್ ಇಂಟು ಪ್ರಾಕ್ಟಿಕಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಐ ಫರ್ಗಾಟ್ ಟು ಸೇ ಅಬೌಟ್ ಒನ್ ಮೆಥಡ್. ಸೊ ನೀವೇನಾದರೂ 300 to 400 ಕಂಪೋಸ್ಟನ್ನು ರೆಡಿ ಮಾಡ್ಕೊಳ್ತೀರಿ ಅಂದರೆ ಸೊ ಪೈಪಿಂಗ್ ಮೆಥಡ್ನ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ. ಅದು ಯಾವ ಥರ ಅಂದರೆ 1/4 ಅಡಿಯಷ್ಟು ಕಂಪೋಸ್ಟ್ ಹಾಕ್ಕೊಂಡು ಸೊ ಅದ್ರ ಮೇಲೆ ಪೈಪ್ ಇಟ್ಟು ಸೊ ಅದ್ರ ಮೇಲೆ ಕಂಪೋಸ್ಟ್ ಹಾಕ್ಕೊಂಡು ದೆನ್ ಕಂಪ್ಲೀಟಾಗಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಬರೋ ಥರ ಕಂಪೋಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕಂಪೋಸ್ಟ್ ಟೆಂಪ್ರೇಚರ್ ಬಂದು ಸೆಕೆಂಡ್ ರೌಂಡ್ ಟರ್ನಿಂಗು ಫಸ್ಟ್ ರೌಂಡ್ ಟರ್ನಿಂಗಲ್ಲಿ ಇಟ್ ವಿಲ್ ಬಿ ಲೈಕ್ 70 to 80 ಇರುತ್ತೆ. ದೆನ್ ಅಮೋನಿಯಾ ಕಂಟೆಂಟ್ ಅನ್ನೋದು ಸ್ಮೆಲ್ ಜಾಸ್ತಿ ಇರುತ್ತೆ ಇನ್ಶಿಯಲಿ, ಬಟ್ ಲೈಟಾಗಿ ಹೋಗ್ತಾ ಹೋಗ್ತಾ ಅಮೋನಿಯಾ ಕಂಟೆಂಟ್ ಅನ್ನೋದು ಡೌನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಸ್ಮೆಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಟೆಂಪ್ರೇಚರ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಮೋನಿಯಾ ಕಂಟೆಂಟ್ ಅನ್ನೋದು ಕಂಪೋಸ್ಟಿಂದ ಹೋಗ್ತಾ ಇದ್ದು ಟೆಂಪ್ರೇಚರ್ನು ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಥರ್ಮೋಫಿಲಿಕ್ ಅನ್ನೋ ಒಂದು ಫಂಗೈ ವೈಟ್ ಕಲರಲ್ಲಿ ಇರುತ್ತೆ, ಅದೇನಾದರೂ ಗ್ರೋ ಆಗ್ತಾ ಇದೆ ಆ್ಯಂಡ್ ಅಮೋನಿಯಾ ಸ್ಮೆಲ್ ಕೂಡ ಡಿಕ್ರೀಸ್ ಆಗ್ತಾ ಇದೆ ಅಂದಾಗ ಸೊ ಕಂಪೋಸ್ಟ್ ಅನ್ನೋದು ರೆಡಿ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ಬೋದು. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.